ಮಹಾಭಾರತದಲ್ಲಿ ಹೀಗಿದೆ. ಆಚಾರ್ಯರು ಇದಕ್ಕೆ ನಿರ್ಣಯ ಕೊಡ್ತಾರೆ. ದ್ರೌಪದಿ ದೇವಿ ಭೀಮನ ಮೇಲೆ ಪಕ್ಷಪಾತ ಮಾಡ್ತಿದ್ಲು ಅಂದ್ರೆ ಮಾಡ್ತಿದ್ಲು, ಪಕ್ಷಪಾತ ಮಾಡ್ಬೇಕಾದ್ದೆ. ತಾರತಮ್ಯ ಇರೋದೇ ನಮ್ಮಲ್ಲಿ ಸಿದ್ಧಾಂತ. 5 ಮಂದಿ ಗಂಡಂದ್ರಲ್ಲಿ ದೊಡ್ಡವರು ಯಾರು? ಭೀಮಸೇನ್ ದೇವರೇ, ವಾಯುದೇವರಾದ್ರಿಂದ ಭೀಮಸೇನ್ ದೇವರೇ. ಅದ್ರ ಮತ್ತೆ ಹೆಚ್ಚು ಪಕ್ಷಪಾತ ಮಾಡಬೇಕಾದದ್ದೇ. ಭೀಮನನ್ನು ಬಿಟ್ರೆ ಅರ್ಜುನನಲ್ಲೂ ಮಾಡಬೇಕಾದ್ದೆ. ಯಾಕೆ ಭೀಮನ್ನು ಬಿಟ್ರೆ ಉಳಿದವರಲ್ಲಿ ದೊಡ್ಡವರು ಯಾರು? ಧರ್ಮರಾಜ ಅಲ್ಲ, ಅರ್ಜುನನೇ. 8ನೇ ಕಕ್ಷೆ, ಇಂದ್ರಾಂಶ ಸಂಭೂತ. ಧರ್ಮರಾಜ ಯುಧಿಷ್ಠಿರ, ಅವನು ಯಮನ ಅವತಾರ, 12ನೇ ಕಕ್ಷೆ. ಆದ್ರಿಂದ ಭೀಮನ್ ಬಿಟ್ರೆ ಅರ್ಜುನನಲ್ಲಿ ಪಕ್ಷಪಾತ ಮಾಡಬೇಕಾದ್ದೆ. ದೋಷ ಏನದು? ಶರೀರ ಪಾತಕ ದೋಷ ಏನು? ಆದ್ರಿಂದ ದ್ರೌಪದಿ ದೇವಿಯಲ್ಲಿ ಏನೂ ದೋಷ ಇಲ್ಲ. ಸಹದೇವ, ನಾನು ನೀತಿಶಾಸ್ತ್ರಜ್ಞ ಅಂತ ತಿಳ್ಕೊಂಡಿದ್ದ, ತಪ್ಪೇನು? ನಿಮ್ದೇನ್ ಕ್ವಾಲಿಫಿಕೇಶನ್ ಅಂತ ಕೇಳಿದ್ರೆ ಹೇಳ್ಕೊಳ್ತಾರೆ, ಅದರಲ್ಲಿ ತಪ್ಪೇನು ಬಂತು? ಅಹಂಕಾರ ಅಂತ ಅರ್ಥನ ಅದು. ಆದ್ರಿಂದ ನೀತಿಶಾಸ್ತ್ರಜ್ಞನಾಗಿದ್ದ ಹೇಳ್ಕೊಂಡ, ಯಥಾರ್ಥ ವಿಜ್ಞಾನ ಅದು ಹೊರತು ಅದೇನಲ್ಲ. ಅಲ್ಲ, ಕದಾಚಿತ್ ಅಹಂಕಾರ ಬಂದಿತ್ತಲ್ಲ ಅಂದ್ರೆ, ನಾನು ನೀತಿಶಾಸ್ತ್ರಜ್ಞ ಅಂತ ಅಹಂಕಾರ ಏನಾದರೂ ಪಟ್ಟಿದ್ರೆ ಅದು ದೇಹಪಾತಕ್ಕೆ ಕಾರಣ ಅಲ್ಲ, ಅದು ಮೋಕ್ಷದಲ್ಲಿ ಆನಂದ ಸ್ವಲ್ಪ ಹ್ರಾಸ ಆಗ್ಲಿಕ್ಕೆ ಕಾರಣ ಆದೀತೆ ಹೊರತು ದೇಹ ಬೀಳ್ಲಿಕ್ಕೆ ಅದು ಕಾರಣ ಅಲ್ಲ. ಒಂದು ವೇಳೆ ಅಹಂಕಾರ ಪಡದೇ ಇದ್ದವ್ರ ದೇಹನೂ ಬಿದ್ದೇ ಬಿಡ್ತದೆ. ಆದ್ರಿಂದ ಅಹಂಕಾರ ಪಟ್ಟವ್ರ ದೇಹ ಮಾತ್ರ ಹಂಗ್ ಬೀಳ್ತದೆ ಅಂತಲ್ಲ. ಮೋಕ್ಷಕ್ಕೆ ಹೋಗುವಾಗ ಚರಮ ದೇಹ ಎಲ್ಲರದ್ದೂ ಬಿದ್ದೇ ಹೋಗೋದು ಮೋಕ್ಷಕ್ಕೆ. ಅವ್ರ ದೋಷ ಇರ್ತದೆ ಏನಾಗ? ಯಾವ ದೋಷವೂ ಇರೋದಿಲ್ಲ, ಮೋಕ್ಷಕ್ಕೆ ತಯಾರಾಗಿರ್ತಾರೆ. ಆದ್ರೆ ಈ ಭೌತಿಕ ದೇಹ ಬೀಳಲೇಬೇಕು. ಇವರೆಲ್ಲ ಸ್ವೇಚ್ಛೆಯಿಂದ ಬಿಟ್ಟಿದ್ದಾರೆ ಅಂತ ಆಚಾರ. ಯಾಕೆಂದ್ರೆ ಸದೇಹ ನಾಕಾನಿಚ್ಛುತ್ವಾತ್, ಈ ದೇಹ ಸಹಿತವಾಗಿ ಸ್ವರ್ಗಕ್ಕೆ ಹೋಗೋದು, ಸ್ವರ್ಗಾರೋಹಣಕ್ಕೆ ಹೊರಟಿದ್ದಾರೆ. ಈ ದೇಹ ಸಹಿತವಾಗಿ ಹೋಗೋದು ಚೆನ್ನಾಗಿರೋದು. ಗರ್ಭಗುಡಿಗೆ ಹೋಗುವಾಗ ಹೇಗೆ ಹೊರಗಿನ ವಸ್ತ್ರಗಳನ್ನೆಲ್ಲ ಬಿಚ್ಚಿ ಶುದ್ಧ ವಸ್ತ್ರ ಧಾರಣೆ ಮಾಡಿ ಹೋಗಬೇಕು, ಆ ರೀತಿ ಸ್ವರ್ಗಕ್ಕೆ ಹೋಗುವಾಗ ಈ ದೇಹ ಬೇಡ ಅಂತ ಇಚ್ಛಾಪೂರ್ವಕವಾಗಿ ದೇಹ ಬಿಟ್ಟಿದ್ದಾರೆ. ಮೋಕ್ಷಕ್ಕೆ ಹೋಗುವವರು ದೇಹ ಪರಿತ್ಯಾಗ ಮಾಡ್ತಾರೆ. ಆ ರೀತಿ ಇಚ್ಛೆಯಿಂದ ಹೊರತು ಅದು ದೋಷದಿಂದ ಅಲ್ಲ. ದೋಷದಿಂದ ಪಾತ ಆಯಿತು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಆದ್ರಿಂದ ಹಾಗೆ ಯಾರು ತಿಳ್ಕೋಬಾರದು ಅಂತಾರೆ. ಇನ್ನು ಅರ್ಜುನ, ಅವನು ಅಸ್ತ್ರಜ್ಞನೇ ಆಗಿದ್ದ, ಅದರಲ್ಲೇನು ತಪ್ಪಿಲ್ಲ. ಭೀಮಸೇನ ಹೊಟ್ಟೆ ಬಾಕ ಅನ್ನೋದಕ್ಕೆ ಆಚಾರ್ಯರು, ಹೊಟ್ಟೆ ಬಾಕ ಏನು ಬಂತು? 14 ಲೋಕ ತಿಂದ್ರೂ ಕೂಡ ಭೀಮನ ಸಾಮರ್ಥ್ಯಕ್ಕೆ ಅದು ಕಡಿಮೆ. ಹೆಚ್ಚು ಸಾಮರ್ಥ್ಯ ಇದ್ದವ್ರು ಹೆಚ್ಚು ತಿಂತಾರೆ, ಅದು ದೋಷ ಅಲ್ಲ. ಯಾರಿಗೆ ಹೆಚ್ಚು ತಿನ್ಲಿಕ್ಕೆ ಬರೋದಿಲ್ಲ ಅವ್ರದ್ದು ದೋಷ. ಜಾಸ್ತಿ ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಅಗ್ನಿ ಮಾಂದ್ಯ ಇದೆ ಅಂತ ಅರ್ಥ. ಅಗ್ನಿ ಜಾಸ್ತಿ ಉರಿಯೋದಿಲ್ಲ, ಅಜೀರ್ಣ ರೋಗ ಇದೆ, ಅದಕ್ಕೆ ಹೆಚ್ಚು ತಿನ್ಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ತಿಂದ್ರು ಅಂತಂದ್ರೆ ಅದು ಅವ್ರ ಸಾಮರ್ಥ್ಯ ಅದು. ಆದ್ದರಿಂದ ಜಾಸ್ತಿ ತಿಂತಿದ್ದ ಅಂದ್ರೆ ಭೀಮನ ಸಾಮರ್ಥ್ಯ ಗುಣ ಹೊರತು ಅದು ದೋಷ ಅಲ್ಲ. ಹಾಗೂ ಒಂದು ವೇಳೆ ದೋಷದಿಂದಲೇ ದೇಹಪಾತ ಆಗುವುದು ಅಂತಾದ್ರೆ ಮುಂದೆ ಧರ್ಮರಾಜನ ದೇಹನೂ ಪಾತ ಆಯ್ತು, ಮುಂದಾಗ್ತದೆ. ಅದಕ್ಕೇನು ದೋಷ ಹೇಳ್ಕೊಂಡ ಧರ್ಮರಾಜ? ಅಲ್ಲ. ಆದ್ರಿಂದ ದೋಷದಿಂದ ದೇಹಪಾತ ಆಯ್ತು ಅಂತ ತಿಳ್ಕೊ. ಈ ಲೋಕದಲ್ಲಿ ಏನಾಗ್ತದೆ ಅಂದ್ರೆ, ಯಾರಿಗಾದ್ರೂ ಏನಾದ್ರೂ ಅನರ್ಥ ಆದ ಕೂಡಲೇ ಯಾವ್ದಾವ್ದಕ್ಕೋ ಲಿಂಕ್ ಹಚ್ಚಿಬಿಡ್ತಾರೆ. ನಮ್ಗೊಬ್ರು ಬೈದಿದ್ರು ಅಂತ ಇಟ್ಕೊಳ್ರಿ, ಅಕಸ್ಮಾತ್ ಎಲ್ಲೋ ಕಾಲ್ ಜಾರಿ ಬಿದ್ದು ನೋಡಿದೆ, ನಂಗೆ ಬೈದಿದ್ದ ಅದಕ್ಕೆ ಬಿದ್ದ ಅಂತ. ಹಿಂಗಾಗೋದಾದ್ರೆ ಹೇಗತ್ತೆ? ಪ್ರಾರಬ್ಧ ಕರ್ಮ ಯಾಕಿರ್ತದೆ ಹಾಗಾದ್ರೆ? ಯಾವುದೋ ಈಗಿಂದೀಗೆ ಫೈಲ್ ಅಷ್ಟು ಬೇಗ ತೆಗೆಯೋದಿಲ್ಲ ಪರಮಾತ್ಮ. ಈಗ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಫೈಲ್ ಕೆಳಗಡೆ ಹೋಗಿರ್ತದೆ. ಯಾವುದೋ ಮೇಲಿನ ಫೈಲ್ ಅದನ್ನ ತೆಗೆದು ಅದಕ್ಕೆ ಶಿಕ್ಷೆ ಕೊಡ್ತಿರ್ತಾನೆ. ನಮ್ಗೆ ಹಿಂಗ್ ಮಾಡಿದ್ರು ಅದಕ್ಕೆ ಹೆಂಗಾಯ್ತು ಅಂತ ಅದಕ್ಕೆ ಸಂಬಂಧ ಹಚ್ಚೋದಲ್ಲ. ಯಾವುದ್ಯಾವುದೋ ಇರ್ತದೆ, ಮತ್ತೆ ಬೇರೆ ಕಾರಣಗಳಿರ್ತದೆ. ಕೆಲವರು ಬಯಸಿ ಅಪೇಕ್ಷೆ ಪಟ್ಟಿರ್ತಾರೆ ಕೆಲವು ಇದನ್ನ, ಆಪತ್ತುಗಳನ್ನ. ಇದನ್ನೆಲ್ಲ ಹಂಗೆ ತಿಳ್ಕೊಳ್ತಕ್ಕಂಥದ್ದಲ್ಲ. ಯಾವ್ದಾವುದಕ್ಕೋ ಲಿಂಕ್ ಹಚ್ಚಿಬಿಡೋದು. ಧರ್ಮರಾಜ ಈ ರೀತಿ ಊಹೆ ಮಾಡಿ ಹೇಳಿಬಿಟ್ಟಿದ್ದ. ಮತ್ತೆ ಯಾಕೆ ಭೀಮಸೇನ್ ದೇವ್ರು ಕೇಳಲಿಕ್ಕೆ ಯಾಕೆ ಹೋದ್ರು ಅಂತ ಪ್ರಶ್ನೆ. ಇಷ್ಟೆಲ್ಲ ಹೇಳ್ತಾನೆ ಅಂತ ಆದ್ಮೇಲೆ ಯಾಕೆ ಕೇಳಬೇಕಾಗಿತ್ತು ಭೀಮಸೇನ್ ದೇವ್ರು? ಅವ್ರಿಗೆ ಗೊತ್ತಿಲ್ಲದೆ ಇದ್ದದ್ದು ಏನಿದೆ ಅಂದ್ರೆ ಅದರಲ್ಲೊಂದು ಧರ್ಮ ರಹಸ್ಯ. ಯಾರಾದ್ರೂ ಸತ್ತಾಗ ಅವರಲ್ಲಿರ್ತಕ್ಕಂಥ ದೋಷವನ್ನ ಯಾರು ಹೇಳ್ತಾರೋ, ಇವ್ರದ್ದು ಅವ್ರಿಗೇನಾದ್ರೂ ಋಣ ಇತ್ತು ಅಂತಾದ್ರೆ ಆ ಋಣ ಪರಿಹಾರ ಆಗ್ತದೆ. ಋಣಾನ್ಯುನ್ಮುಚ್ಯ ದೋಷೋಕ್ತ್ಯ. ಧರ್ಮರಾಜ ಅವರದ್ದೆಲ್ಲ ದೋಷ ಹೇಳಿದಾಗ ಅವನು ಇಂಥ ದೋಷದಿಂದ ಇವ್ರು ಬಿದ್ರು ಅಂತ ಹೇಳಿಬಿಟ್ರೆ ಧರ್ಮರಾಜನ ಋಣ ಇರ್ತದಲ್ಲ, ಆ ಋಣ ಪರಿಹಾರ ಆಗ್ತದೆ ಅವರಿಗೆ, ಸತ್ತವರಿಗೆ. ಅದಕ್ಕೋಸ್ಕರ ಸತ್ತವರನ್ನು ಬೈಬೇಕಂತ. ಇವನ್ ಇದಕ್ಕೆ ಸತ್ತ ಅಂತ ಒಂದೆರಡು ಮಾತು ಬೈಬೇಕಂತ. ಬೈದ್ರೆ ಯಾರು ಬೈತಾರೋ ಇವರ ಋಣ ಅವರಿಗಿದ್ದದ್ದು ಹೋಗಿಬಿಡ್ತದಂತ. ಶ್ರಾದ್ದ ಮಾಡಿದ್ರೂ ಋಣ ಪರಿಹಾರ ಆಗ್ತದೆ. ಧೃತರಾಷ್ಟ್ರ ಕಾಡಿ ಹೊರಡುವಾಗ ಶ್ರಾದ್ದ ಮಾಡ್ಲಿಕ್ಕೆ ಇಚ್ಛೆ ಪಟ್ಟದ್ದು ಅದೂ ಒಂದು ಕಾರಣ. ಏನು ಅಂತಂದ್ರೆ, ಮತ್ತೆ ಮುಂದಿನ ಜನ್ಮದಲ್ಲಿ ಆ ಋಣ ಪರಿಹಾರ ಆಗದೆ ಇದ್ರೆ ಯಾರು ಸತ್ತವರದ್ದು ಈ ಬದುಕಿರ್ತಾರಲ್ಲ ಇವರ ಋಣ ಅವ್ರಿಗೆ ಹೋಗ್ಬೇಕಂತೆ. ಆ ಋಣ ಸತ್ತವರಲ್ಲಿ ಹಂಗೆ ಉಳಿದಿತ್ತು, ಆ ಋಣಶೇಷ ಉಳಿದಿತ್ತು ಅಂತಂದ್ರೆ
ಆ ಋಣ ಇರೋದ್ರಿಂದ ಮತ್ತಿವರಿಗೆ ಬಂಧುಗಳಾಗಿ ಹುಟ್ಟುಬಿಡ್ತಾರಂತವ್ರು. ಋಣ ಇದ್ರೆ ಇವರಿಗೆ ಬಂಧುಗಳಾಗಿ ಹುಡ್ತಾರಂತೆ. ಅದರಿಂದ ಕೆಟ್ಟವ್ರು ಯಾವಾಗಾದ್ರೂ ಸತ್ರೆ ಮೊದಲು ಧರ್ಮೋದಕ ಕೊಟ್ಟು ಋಣ ಪರಿಹಾರ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮತ್ತೆ ಅವ್ರು ಇವರು ಸಂಬಂಧಿಕರಾಗಿ ಹುಟ್ಟವ್ರೆ, ಋಣ ಇರ್ತದೆ ಅವರಿಗೆ. ಅದಕ್ಕೆ ಧೃತರಾಷ್ಟ್ರ, ಈ ದುರ್ಯೋಧನ ಈ ಜನ್ಮಕ್ಕೆ ಹುಟ್ಟಿದಾನೆ ಸಾಕು, ಇನ್ನೊಂದು ಜನ್ಮಕ್ಕೆ ಇಂಥವನ್ನ ಕಲಿ ನನಗೆ ಮಗನಾಗಿ ಹುಟ್ಟೋದು ಬಾರದು ಅಂತ ಅದಕ್ಕೆ ಶ್ರಾದ್ದ ಮಾಡ್ಲಿಕ್ಕೆ ಹೊರಟನಂತೆ ಋಣ ಪರಿಹಾರಕ್ಕೆ. ಇವರಿಗೂ ಕೂಡ ಧರ್ಮರಾಜನ ಋಣ ಕಳೆದು ಹೋಗಿಬಿಡ್ಲಿ ಅಂತ ಭೀಮಸೇನ ದೇವರು ಬೇಕು ಅಂತ ಕೇಳಿ ದೋಷ ಹೇಳಿಸಿದ್ರಂತೆ. ಹೀಗೆ ಭೀಮಸೇನ ಹೇಳಿದ್ದು ಅದು ಉದ್ದೇಶ ಅಂತ ನಿರೂಪಣೆ ಮಾಡಿದ್ದಾರೆ. ಮುಂದೆ ಇವರೆಲ್ಲ ದೇಹಪಾತ ಆಯ್ತು. ಸ್ವಲ್ಪ ಹೋದ್ಮೇಲೆ ಭೀಮಂದು ಹಾಗೆ ಆಯ್ತು. ಧರ್ಮರಾಜ ಒಬ್ಬನೇ ಹೋಗ್ತಾ ಇದ್ದಂತ. ಆಮೇಲೆ ತಾರತಮ್ಯ ಪ್ರಕಾರ ಆಯ್ತು. ತಾರತಮ್ಯ ಪ್ರಕಾರ ಈ ರೀತಿ ದೇಹಪಾತ ಆಗಿ ಧರ್ಮರಾಜ ಒಬ್ಬನೇ ಹೋಗುವಾಗ ಅವನಿಗೊಂದು ದೇವತೆಗಳಿಂದ ಒಂದು ರಥನೇ ಬಂದ್ಬಿಡ್ತಂತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿ. ಅದೇ ದೇಹ ಇನ್ನು ದೇಹಪಾತ ಆಗಿಲ್ಲ, ರಥ ಬಂತು. ಧರ್ಮರಾಜ ರಥದಲ್ಲಿ ಕೂಡು ಅಂತ ದೇವದೂತ ಹೇಳಿದ್ನಂತೆ. ಕೂಡು ಅಂತ ಹೇಳುವಾಗ ಇವನು ಪಕ್ಕದಲ್ಲಿ ನಾಯಿ ಬರ್ತಿತ್ತಂತೆ. ಅಷ್ಟು ದೂರ ಹೋಗುವಾಗಲೂ ಒಂದು ನಾಯಿ ಜೊತೆಗಿದ್ದೇ ಇತ್ತಂತೆ. ಯಾವುದೋ ನಾಯಿ ಹಿಂಬಾಲಿಸ್ತಿತ್ತು. 7 ಹೆಜ್ಜೆ ಹಿಂಬಾಲಿಸಿದ್ದಕ್ಕೆ ನಾಯಿ ಮೇಲೆ ಪ್ರೀತಿ ಬಂದ್ಬಿಟ್ಟಿತ್ತಂತೆ ಧರ್ಮರಾಜನಿಗೆ. ಆ ರಥ ಬಂದಾಗ ಕೂಡು ಅಂತಂದ್ ಕೂಡಲೇ ನಾಯಿಯನ್ನು ಕರ್ಕೊಂಡು ಕೂಡಿಸ್ಲಿಕ್ಕೆ ಹೋದ್ನಂತೆ. ದೇವದೂತ ಹೇಳ್ತಾನೆ, ಇಲ್ಲಿ ನಾಯಿಗಳಿಗೆ ಪ್ರವೇಶ ಇಲ್ಲ ರಥದಲ್ಲಿ, ನೀನ್ ಮಾತ್ರ ಕೂಡಬೇಕು ಅಂತ. ಕೆಲವು ಕಡೆ ಹಾಕಿರ್ತಾರೆ ನಾಯಿಗಳನ್ನು ತರಬಾರ್ದು ಬಸ್ನಲ್ಲಿ ಅಂತ. ಹಂಗೆ ಈ ರಥದಲ್ಲಿ ನಾಯಿಗಳಿಗೆ ಪ್ರವೇಶ ಇಲ್ಲ, ನೀನ್ ಮಾತ್ರ ಕೂಡು ಅಂತ. ಅಯ್ಯೋ, ಇದು ನನ್ನನ್ನು ಪಾಪ ಹಿಂಬಾಲಿಸ್ತು, ಏನ್ ಕಷ್ಟ ಇದೆಯೋ ಏನೋ, ಅಲ್ಲಿಂದ ನನ್ನನ್ನೇ ಹಿಂಬಾಲಿಸ್ಕೊಂಡು ಬಂತು, ಇದನ್ನ ಹೆಂಗ್ ಬಿಟ್ಟು ಬರ್ಲಿ ನಾನು ಅಂತಂದಂತೆ. ಹೆಂಗ್ ಬಿಟ್ಟು ಬರ್ಲಿ ಅಂದ್ರೆ ಅದ್ರ ಪಾಡಿಗೆ ಅದಿರ್ತದೆ, ನಿನ್ ಪಾಡಿಗೆ ನೀ ಏರು ಅಂತಂದ್ರೆ, ಇಲ್ಲ ಇಲ್ಲ ಅದ್ರ ಮೇಲೆ ಅದನ್ನ ಬಿಟ್ಟು ಬರ್ಲಾರೆ, ನಾನು ನನ್ನನ್ನು ನಂಬಿಕೊಂಡು ನನ್ನ ಹಿಂದೆ ಹೆಜ್ಜೆ ಹಾಕಿದೆ, ಆದ್ರಿಂದ ನೀನ್ ಪರ್ಮಿಷನ್ ಕೊಟ್ರೆ ಅದನ್ನ ಏರಿಸ್ಕೊಂಡು ಬರ್ತೀನಿ, ನಾಯಿಗೆ ಪರ್ಮಿಷನ್ ಇಲ್ಲ ಅಂದ್ರೆ ನಾನೂ ಬರೋದಿಲ್ಲ ಅಂದ್ಬಿಟ್ಟು ನಾನು. ಧರ್ಮರಾಜ ಈ ಮಾತಾಡಿ, ನಾನೂ ಬರೋದಿಲ್ಲ, ನಿನ್ ಸ್ವರ್ಗಕ್ಕೆ ಹೋಗು ಅಂತ. ಇಷ್ಟು ಹೇಳಿದ ಕೂಡಲೇ ಆ ನಾಯಿ ಹೋಯ್ತು. ಅಲ್ಲಿ ಸಾಕ್ಷಾತ್ ಧರ್ಮದೇವತೆ ಯಮದೇವರು ಪ್ರತ್ಯಕ್ಷರಾದನಂತೆ. ಯಮದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ಧರ್ಮರಾಜ, ನಾನ್ ನಾಯಿ ಅಲ್ಲ, ನಿನ್ನದೇ ಮೂಲ ರೂಪ ನಾನು, ಯಮರೂಪ ನಂದು. ನಾಯಿಯಾಗಿ ನಾನು ಹಿಂಬಾಲಿಸಿದೆ, ಯಾಕೆಂದ್ರೆ ನಿನ್ನ ದಯಾಪರತೆ ಎಷ್ಟು ಇದೆ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು, ನಿನ್ನ ದಯಾಳುತ್ವ ನನಗೆ ಗೊತ್ತಾಯ್ತು ಅಂತಾನೆ. ಇಷ್ಟು ದಯ ಅವನಿಗೆ. ಕೆಲವರು ಹಂಗಲ್ಲ, ಯಾರಾದ್ರೂ ಹಿಂಬಾಲಿಸಿದ್ರೆ ಒಂದು ಫುಲ್ಲಾದ ಬಸ್ ಬಂತು ಅಂತಂದ್ರೆ, ಜನಸಂದಣಿ ತುಂಬಿದಂತಹ ಬಸ್ ಬಂದ್ರೆ ತಾವಂತೂ ಕುಸ್ತಿ ಮಾಡಿ ಎದ್ದು ಹೋಗಿಬಿಡ್ತಾರೆ. ಪಾಪ ವಯಸ್ಸಾದವರು ಅವ್ರು ಏನಾರ ಮಾಡ್ಕೊಳ್ಳಿ ಹೋಗಿಬಿಡ್ತಿರ್ತಾರೆ. ಅವ್ರು ಹೆಂಗೆ ಏರಿಯಾರು, ಅವ್ರು ಹೇಗೆ ಬರಬೇಕು ಏನು, ಅವ್ರನ್ನ ಏರಿಸಿ ಏರಬೇಕು ಅನ್ನೋ ಕಲ್ಪನೆ ಇರೋದು. ತಾವಂತೂ ಏರಿದ್ರು ಹೋದ್ರು, ಜೊತೆಗೆ ಬಂದ ಆಸಕ್ತರ ಬಗ್ಗೆ ಲಕ್ಷ್ಯನೇ ಇರೋದಿಲ್ಲ. ಆ ರೀತಿ ಇರ್ತದೆ. ಧರ್ಮರಾಜ ನಾಯಿಯನ್ನು ಬಿಟ್ಟು ಬರ್ಲಾರೆ ಅಂತ ಹೇಳಿದಾಗ ಯಮದೇವರು ಪ್ರತ್ಯಕ್ಷರಾಗಿ, ಬಹಳ ದಯಾಳುತ್ವ ನಿಂದು, ಇದನ್ನ ಈ ಕೀರ್ತಿ ನಿನಗೆ ಬರ್ಲಿ ಅಂತ ನಾನು ಈ ರೀತಿ ನಾಟಕ ಆಡಿದೆ ಅಂತ ಅಂದಂತ. ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗುವಾಗ ಧರ್ಮರಾಜ ರಥದಲ್ಲಿ ಕೂತ್ಕೊಂಡು ಹೋಗುವಾಗ ಒಂದು ಸ್ವರ್ಗಲೋಕ ಕಾಣಿಸ್ತು. ಆ ಸ್ವರ್ಗದಲ್ಲಿ ತಮ್ಮಂದಿರಿಂದ ಕೂಡಿಕೊಂಡು ದುರ್ಯೋಧನ ಕೂತಿದ್ದ. ದಿವ್ಯವಾದ ಸ್ವರ್ಗ, ದುರ್ಯೋಧನ ಕೂತು ಬಿಟ್ಟಿದ್ದಾನೆ. ಒಂದು ಸಲ ಧಸ್ ಅಂತ ಇದೆ ಅವನಿಗೆ. ಭೀಷ್ಮಾಚಾರ್ಯರು ಏನು ಉಪದೇಶ ಮಾಡಿದ್ರು, ಶಾಂತಿ ಪರ್ವ, ನೀನು ಮಾಡಿದ್ದು ಧರ್ಮ, ಇದು ಧರ್ಮ ಯುದ್ಧ, ನೀನು ಮಾಡಿದ್ದೇ ಧರ್ಮ ಅಂತೆಲ್ಲ ಹೇಳಿದ್ರು. ಆದ್ರೆ ಪುಷ್ಪವೃಷ್ಟಿ ಬೇರೆ ಆಗಿತ್ತು ದುರ್ಯೋಧನನ ಮೇಲೆ. ಈಗ ನೋಡ್ತಾನೆ ಸ್ವರ್ಗದಲ್ಲಿ ಬೇರೆ ಕೂತಿದ್ದಾನೆ ದುರ್ಯೋಧನ ತಮ್ಮಂದ್ರ ಜೊತೆಗೆ. ಇನ್ನೂ ಗಾಬರಿ ಆಯ್ತು, ಇದೇನಿದು ಅಂತ ಯೋಚನೆ ಮಾಡಿ ಅಲ್ಲಿ ಆ ಸ್ವರ್ಗಕ್ಕೆ ಪ್ರವೇಶ ಮಾಡುವಾಗ ನನಗೆ ಈ ಸ್ವರ್ಗ ಬೇಡ ಅಂದಂತೆ. ಯಾಕೆಂದ್ರೆ ದುರ್ಯೋಧನ ಕೂತಿದ್ದ, ಅವನಿದ್ದ ಜಾಗ ನನಗೆ ಸ್ವರ್ಗ ಆದ್ರೂ ಬೇಡ, ಅವನ ಜೊತೆಗೆ ನಾನು ಇರ್ಲಾರೆ ಅಂತಾನೆ. ಕೆಲವರು ಹಂಗಿರ್ತಾರೆ, ಯಾರೋ ಒಬ್ರು ಇದ್ರೆ, ಒಳ್ಳೆಯವರಿದ್ರು ಕೂಡ ಕೆಟ್ಟವರಿದ್ರೆ ಅವ್ರ ಮುಖ ನೋಡ್ಲಾರೆ ನಾನು ಅಲ್ಲಿ ಹೋಗೋದಿಲ್ಲ ಅಂತ ಬಿಡೋರು ಇರ್ತಾರೆ. ಆದ್ರಿಂದ ಈ ದುರ್ಯೋಧನ ಇದ್ದಾನಾದ್ರಿಂದ ಈ ಸ್ವರ್ಗ ನನಗೆ ಬೇಡ ಅಂತ ಧರ್ಮರಾಜ ಬಿಟ್ಬಿಟ್ನಂತೆ. ಹಂಗಾರೆ ನಡಿ ಅಂತ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಡ ಅಂದ್ರೆ ಬಿಟ್ಬಿಟ್ಟ ಅವ ದೇವದೂತ. ನಡಿ ಹಾಗಾದ್ರೆ ನಡಿ. ಮುಂದೆ ಹೋದ್ರೆ ನರಕ ಕಾಣಿಸ್ತಾರೆ. ಮುಂದೆ ಧರ್ಮರಾಜ ಹೋಗ್ತಾ ಇದ್ದಾನೆ. ನರಕ, ದುರ್ಗಂಧ, ಕತ್ತಲೆ ಸಾಕಾಗಿ ಹೋಯ್ತಂತೆ ಇವನಿಗೆ. ಯಾಕಾದ್ರೂ ಈ ರಥ ಏರಿ ಬಂದೆ ಅನಿಸ್ಬಿಡ್ತು. ಆದ್ರೆ ಅದಕ್ಕಿಂತ ವಾಸಿ ಎನಿಸ್ತಂತೆ ಯಾವ್ದಲ್ಲಿ ದುರ್ಯೋಧನ ಇದ್ನಲ್ಲ, ಆ ಸ್ವರ್ಗಕ್ಕಿಂತ ಇದೇ ವಾಸಿ ಎನಿಸ್ತು. ದುರ್ಯೋಧನ ಇದ್ದ ಜಾಗ ಕೊಳಕು, ಈ ದುರ್ಗಂಧ ಇದ್ರೂ ಪರವಾಗಿಲ್ಲ, ದುರ್ಯೋಧನ ಸಹವಾಸ ಬೇಡ ಅಂತ ಬಿಟ್ಟು ಬಂದ್ರೆ ಈ ದುರ್ಗಂಧ, ಕತ್ತಲೆ ಇದೆಲ್ಲ. ಅದ್ರಲ್ಲಿ ಆರ್ತನಾದ ಬೇರೆ ಕೇಳ್ತಾ ಇದೆ. ಆ ಆರ್ತನಾದ ಕೇಳಿದಾಗ ಎಲ್ಲೋ ಕೇಳಿದ ಧ್ವನಿ ಅಂತ ಬೇರೆ ಅನಿಸ್ತಂತೆ ಧರ್ಮರಾಜನಿಗೆ. ಅದನ್ನು ಕೇಳಿ ಇನ್ನೂ ಹೃದಯ ಕರಗಿತು. ಯಾರು ನೀವು ಅಂತ ಕೇಳ್ತಾನೆ. ಯಾರು ನೀನು ಅಂತ ಕೇಳಿದ್ರೆ ಅಹಂ ಭೀಮಃ ಅಂತ ಧ್ವನಿ ಬಂತಂತೆ. ನಾನು ಭೀಮ, ನಾನ್ ನಕುಲ, ನಾನ್ ಸಹದೇವ, ನಾನ್ ದ್ರೌಪದಿ, ಇಂಥ ಧ್ವನಿ ಕೇಳಿಸ್ತಂತೆ. ಅಷ್ಟು ದುರ್ಗಂಧದ್ದು ಬೇಗ ಬೇಗ ಹೋಗುವಂತಂದವನು ದೇವದೂತನಿಗೆ ಹೇಳಿಬಿಟ್ನಂತೆ,
ನೋಡು ರಥ ತಗೊಂಡು ನೀನು ವಾಪಸ್ ಹೋಗು, ನಾನು ಇಲ್ಲೇ ಇರ್ತೀನಿ ಇಂದ. ಅಲ್ಲ, ಇಷ್ಟು ಕೊಳೆ ಜಾಗ, ದುರ್ಗಂಧ ನಾರ್ತಾ ಇದೆ, ಕತ್ತಲೆ, ಇಲ್ಲಿ ಹೆಂಗಿರ್ತೀನಿ ಅಂತಂದ್ರೆ ಪರವಾಗಿಲ್ಲ, ನನ್ನವರು ಪಾಂಡವರು ಇವರೆಲ್ಲ ಇದ್ದಾರೆ, ಭೀಮ, ನಕುಲ, ಸಹದೇವ ಇವರೆಲ್ಲ ಇದ್ದಾರೆ, ಇಷ್ಟು ಕೊಳೆ ಇದ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ದೂತನನ್ನು ಕಳಿಸಿಬಿಟ್ನಂತೆ. ಕಳಿಸಿ ಅವನು ಹೋಗಿಬಿಟ್ಟ. ಅವನು ಹೋದ ಕೂಡಲೇ ಮತ್ತೆ ಯಮದೇವರು ಪ್ರತ್ಯಕ್ಷರಾದ್ರಂತೆ. ಯಮದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ಧರ್ಮರಾಜ, ಮತ್ತೊಂದ್ಸಲ ನಿನ್ನನ್ನು ಪರೀಕ್ಷೆ ಮಾಡಿದೆ ಯುಧಿಷ್ಠಿರ, ನಿನ್ನ ದಯಾಪರತೆ ಹೇಗೆ ಅಂತ ಪರೀಕ್ಷೆ ಮಾಡಿದೆ. ಈಗ ಗೊತ್ತಾಯ್ತು, ಪರಮದಯಾಳು ನೀನು. ಯಾಕೆಂದ್ರೆ ಇಷ್ಟು ದುರ್ಗಂಧ, ದುರ್ವಾಸನೆ, ಕತ್ತಲೆ ಹೊಡಿತಾ ಇದ್ರು, ಇನ್ನೂ ಮುಂದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಆ ದೂತ ಹೇಳಿದ್ರು ಕೂಡ ನನ್ನ ತಮ್ಮಂದಿರಿದ್ದಾರೆ, ಅರ್ಥನಾದ ಅವ್ರು ಹೇಳಿದ್ರಂತೆ, ಯುಧಿಷ್ಠಿರ ಒಂದು ಕ್ಷಣ ಇಲ್ಲೇ ನಿಲ್ಲು, ನೀ ನಿಂತ ನಮ್ಮ ದುಃಖ ಮರ್ತು ಹೋಗ್ತದೆ, ನನಗೆ ನಿಲ್ಲು ಅಂತಂದದ್ದಕ್ಕೆ ಕ್ಷಣ ಯಾತಕ್ಕೆ ನಿಮ್ ಜೊತೆಗೆ ಇದ್ಬಿಡ್ತೀನಿ, ನೀವು ದುಃಖ ಮರೆಯೋದಾದ್ರೆ ಅಂತ ಅನಂತೆ. ಅಂದು ದೂತನ್ ಕಳಿಸಿಬಿಟ್ಟ. ಅದಕ್ಕೆ ಯಮ ಹೇಳಿದಂತೆ, ಎಂಥ ದಯಾಲುತೆ ನಿಂದು, ಎಷ್ಟು ದಯಾಪರತೆ ಇದೆ, ನರಕ ಆದ್ರೂ ಚಿಂತೆ ಇಲ್ಲ, ಆ ನರಕದಲ್ಲಿ ಇರ್ತೇನೆ ಅಂತಿದ್ದಿ. ಯಾಕೆ? ಭೀಮ ಇವರೆಲ್ಲ ಸಜ್ಜನರಿದ್ದಾರೆ, ಅಲ್ಲಿರ್ತೇನೆ. ನರಕ ಆದ್ರೂ ಚಿಂತೆ ಇಲ್ಲ, ಸಜ್ಜನರಿದ್ರೆ ಅಲ್ಲಿರ್ತೇನೆ ಅಂತಾನೆ. ಸ್ವರ್ಗ ಆದ್ರೂ ಚಿಂತೆ ಇಲ್ಲ, ದುರ್ಯೋಧನ ಇದ್ರೆ ಅಲ್ಲಿರೋದಿಲ್ಲ ಅಂತಿದ್ದಾನೆ. ಹೀಗೆ ಧರ್ಮರಾಜನ ದಯಾಲುತ್ವವನ್ನ ಯಮದೇವರು ಹೇಳಿ 3 ಸಲ ಪರೀಕ್ಷೆ ಮಾಡಿದೆ, 3 ಸಲವೂ ನೀನ್ ಗೆದ್ದಿ ಅಂತಾರೆ. 3 ಸಲ ಪರೀಕ್ಷೆ ಅಂತಂದ್ರೆ, ಒಂದು ಮೊದಲೊಂದು ಪರೀಕ್ಷೆ ಆಗಿದೆ, ಯಕ್ಷ ಪ್ರಶ್ನೆ ಅಂತ ಬಂದಿದೆ. ತಮ್ಮಂದರೆಲ್ಲ ಸತ್ತು ಬಿದ್ದಾಗ ಯಮನೇ ಯಕ್ಷರೂಪದಿಂದ ಬಂದು ಕೇಳಿದ, ಒಬ್ಬನ್ ಬೇಕಾದ್ರೆ ಬದುಕಿಸ್ತೇನೆ, ಯಾರಾಗಬಹುದು ಅಂತ ಕೇಳಿದರೆ ಧರ್ಮರಾಜ ಭೀಮನ್ನ ಎಬ್ಬಿಸು ಅಂತ ಕೇಳಲಿಲ್ಲ. ಭೀಮನನ್ನ ಎಬ್ಬಿಸು ಅಂತ ಕೇಳಿದ್ರೆ ಇವನಿಗೆ ಲಾಭ ಆಗ್ತಿತ್ತು, ಭೀಮನ್ನ ಎಬ್ಬಿಸು ಅಂತ ಕೇಳಲಿಲ್ಲ. ಆ ಮಾದ್ರಿ ಮಕ್ಕಳಲ್ಲಿ ಇಬ್ಬರಲ್ಲಿ, ನಕುಲ ಸಹದೇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎಬ್ಬಿಸು ಅಂತಾನೆ. ಯಾಕೆ ಅಂತಂದ್ರೆ, ಕುಂತಿಯ ಮಕ್ಕಳ ಪೈಕಿ ನಾನು ಉಳಿದಿದ್ದೀನಿ, ಮಾದ್ರಿಯ ಮಕ್ಕಳ ಪೈಕಿ ಒಬ್ರು ಯಾರಾದ್ರೂ ಉಳಿಬೇಕು, ಆದ್ರಿಂದ ನಕುಲ ಸಹದೇವರ ಪೈಕಿ ಒಬ್ಬರನ್ನ ಎಬ್ಬಿಸು ಅಂತ ಕೇಳಿದ. ಆಗ್ಲೇ ಒಂದ್ಸಲ ಅನಿಸ್ತು, ಎಷ್ಟು ದಯಾಪರತೆ ನಿನಗೆ, ಇನ್ಯಾರಾದ್ರೂ ಆಗಿದ್ರೆ ನನ್ನ ಒಡ ಹುಟ್ಟಿತ್ತಮ್ಮ ಭೀಮ ಹೇಳಲಿ ಅಂತಿದ್ರು. ಅದನ್ನ ಮಾಡ್ಲಿಲ್ಲ, ಮಾದ್ರಿ ಮಗ ಒಬ್ಬನು ಬದುಕಲಿ ಅಂತ ಹೇಳಿದ್ದ. ಆಮೇಲೆ ನಾಯಿ ಹಿಂಬಾಲಿಸಿದಾಗ ನಾಯಿಯನ್ನು ಬಿಟ್ಟು ನಾನು ರಥ ಏರೋದಿಲ್ಲ ಅಂತಂದ. ಈಗ ಭೀಮ, ಅರ್ಜುನ ಇವರೆಲ್ಲ ಆರ್ತನಾದ ಮಾಡ್ತಿದ್ದಾರೆ, ಅವ್ರನ್ನ ಬಿಟ್ಟು ನಾನು ಬೇರೆ ಸ್ವರ್ಗಕ್ಕೆ ಹೋಗೋದಿಲ್ಲ, ನರಕ ಆದ್ರೂ ಚಿಂತೆ ಇಲ್ಲ, ಇಲ್ಲೇ ಇರ್ತೇನೆ ಅಂತ 3 ಸಲ ಪರೀಕ್ಷೆ ಮಾಡಿ ಅವನ ದಯಾಪರತೆಯನ್ನ ಯಮದೇವರು ಜಗತ್ತಿಗೆ ಸಾರಿದ್ರು. ಅಷ್ಟೊತ್ತಿಗೆ ನೋಡ್ತಾರೆ, ಅಲ್ಲಿ ಯಾವುದೂ ಇಲ್ಲ, ನರಕ ಇಲ್ಲ, ದುರ್ಗಂಧ ಹೋಯ್ತು, ಕತ್ತಲೆ ಹೋಯ್ತು, ಭೀಮನ ಇಲ್ಲ, ಯಾರ್ಯಾರೂ ಇಲ್ಲ. ಕೇಳಿದ್ನಂತೆ ಯಮನ್ನ, ಇದೇನಿದು ಅಂತ ಕೇಳ್ತಾನೆ. ಧರ್ಮರಾಜ ಕೇಳಿದ, ಇದೇನಿದು ಇದುವರೆಗೆ ನೋಡಿದ್ದು ಏನು ಅಂತಂದಾಗ ಎಲ್ಲ ಹೇಳಿದ, ನೀನು ಮೊದಲು ಸ್ವರ್ಗದಲ್ಲಿ ದುರ್ಯೋಧನ ನೋಡಿದೆಯಲ್ಲ, ಅದು ನಿಜವಾದ ಸ್ವರ್ಗ ಅಲ್ಲ, ಅದು ವೀರ ಸ್ವರ್ಗ ಅಂತ ಹೆಸರು. ಅವನಿಗೆ ಸ್ವಲ್ಪ ಪ್ರಾರಬ್ಧ ಇತ್ತು, ಸುಖ ಪ್ರಾರಬ್ಧ, ಆದ್ರಿಂದ ವೀರ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಅಲ್ಲಿ ಸುಖ ಅನುಭವಿಸ್ತಾನೆ. ಆಮೇಲೆ ಅವನು ನಿತ್ಯ ನರಕಕ್ಕೆ ಅಂಧಂತಮಸ್ಸಿಗೆ ಬಿದ್ದು ಬಹಳ ಕಷ್ಟಪಡ್ತಾನೆ. ಈಗ ಪ್ರಾರಬ್ಧದಿಂದ ಸ್ವಲ್ಪ ಕಾಲ ಸುಖ ಅನುಭವಿಸ್ತಿದ್ದಾನಷ್ಟೇನೆ. ಎಷ್ಟೋ ಜನ ಕೆಟ್ಟವರು ಒಳ್ಳೆ ಸುಖದಲ್ಲಿದ್ದಾಗ ನೋಡಿಬಿಟ್ಟು ನಾವು ಕೆಟ್ಟದ್ದು ಮಾಡೋಣ ಅಂತ ಯಾರು ಹೋಗಬಾರ್ದು. ಆದ್ರಿಂದ ನೀನು ಮಾಡಿದ್ದು ಧರ್ಮನೇ, ದುರ್ಯೋಧನ ಮಾಡಿದ್ದು ಅಧರ್ಮನೇ. ಆದ್ರೆ ಪ್ರಾರಬ್ಧ ಪುಣ್ಯದಿಂದ ಅವನು ಸ್ವಲ್ಪ ಕಾಲ ವೀರ ಸ್ವರ್ಗದಲ್ಲಿದ್ದಾನೆ, ನೀನ್ ತಪ್ಪು ತಿಳ್ಕೋಬೇಡ ಅಂದ್ರು. ಮತ್ತೆ ನನಗಿದು ದುರ್ಗಂಧ ಕಾಣಿಸ್ತು, ದುರ್ಗಂಧ ವಾಸನೆ, ಆಮೇಲೆ ಕತ್ತಲೆ, ಈ ಆರ್ತನಾದ, ಇದೆಲ್ಲ ಏನು ಅಂತ ಕೇಳಿದ್ರೆ, ಇದೊಂದು ಸುಮ್ಮನೆ ನಿನಗೆ ನರಕದ ದರ್ಶನ ಆಗಿದೆ. ಯಾಕೆಂದ್ರೆ ಯುದ್ಧ ಮಾಡುವಾಗ ಅಶ್ವತ್ಥಾಮ ಹತಃ ಅಂತ ಹೇಳು ಅಂತಂದ್ರೆ, ಕೃಷ್ಣ ಹೇಳು ಅಂತಂದಾಗ, ನಚಾತಿ ವಿಶ್ರಂಭ ಆಸೀತ್ ತವ ಕೃಷ್ಣ ವಾಕ್ಯೆ, ಕೃಷ್ಣ ಹೇಳು ಅಂತಂದ್ರು ಕೂಡ ನೀನು ಹೇಳಲಿಲ್ಲ. ಅಶ್ವತ್ಥಾಮ ಹತಃ ಅಂತ ಹೇಳಿ ಮೆಲ್ಲ ಕುಂಜರ ಅಂತ ಸೇರಿಸಿಬಿಟ್ಟಿದ್ದಿ. ಆನೆ ಸತ್ತಿತು ಅಂತ ಕೃಷ್ಣನ ಮಾತಿನಲ್ಲಿ ಅಷ್ಟು ವಿಶ್ವಾಸ ಇಡ್ಲಿಲ್ಲ. ಅದಕ್ಕೆ ಸ್ವಲ್ಪ ನರಕ ದರ್ಶನ ಆದ ಹಾಗೆ ಆಯ್ತು ನಿನಗೆ. ಕ್ಷಣಕಾಲ ನರಕ ದರ್ಶನ ಆದದ್ದು ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಡದೇ ಇದ್ದದ್ರಿಂದ ಹೊರತು ಇದು ನಿಜವಾದ ನರಕ ಅಲ್ಲ. ಇಲ್ಲೇನು ಭೀಮಾದಿಗಳಿಲ್ಲ, ಅವ್ರು ಅಲ್ಲಿದ್ದಾರೆ, ಮುಂದಿನ ಒಳ್ಳೆ ಸ್ವರ್ಗದಲ್ಲಿದ್ದಾರೆ ನಡಿ ಅಂತ ಮತ್ತೆ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗುವಾಗ ಆ ದೇವತೆಗಳೇ ಹೇಳಿದ್ರಂತೆ, ಯುಧಿಷ್ಠಿರ ನಿನಗಿನ್ನೂ ಮಾನಸ ವಾಸನ ಸ್ವಲ್ಪ ತುಂಬಿದೆ. ಯಾಕೆಂದ್ರೆ ದುರ್ಯೋಧನನ ಕಂಡು ಇನ್ನೂ ನೀನು ಕೋಪಗೊಂಡಿ, ಇಲ್ಲಿ ಕೂತಿದಾನಲ್ಲ ಅವನ ಅಯೋಗ್ಯ ಅಂತ ಸಿಟ್ಟಾದಿ. ಇದೆಲ್ಲ ಮನುಷ್ಯ ದೇಹ ಇದ್ದಾಗ ಬರ್ತಕ್ಕಂಥದ್ದು. ದೇವತೆಗಳ ದೇಹ ಇದ್ದಾಗ ಇಂಥ ಆಕ್ರೋಶ ದೇವತೆಗಳಿಗೆ ಬರೋದಿಲ್ಲ, ದೈವ ದೇಹ ಇದ್ರೆ ಬರೋದಿಲ್ಲ. ನಿನಗಿನ್ನೂ ಮನುಷ್ಯ ದೇಹ ಇದೆ, ಆದ್ರಿಂದ ಇಷ್ಟು ಕ್ರೋಧಾವೇಶ ಎಲ್ಲ ಬಂತು. ಅದಕ್ಕೆ ಆ ಮನುಷ್ಯ ದೇಹವನ್ನ ನೀನು ತ್ಯಾಗ ಮಾಡಿಬಿಡು ಅಂತಂದಾಗ ಸ್ವೇಚ್ಛೆಯಿಂದ ಧರ್ಮರಾಜ ಆಕಾಶಗಂಗೆಯಲ್ಲೇ ಸ್ನಾನ ಮಾಡಿ ಅಲ್ಲಿ ಆ ದೇಹವನ್ನು ಬಿಟ್ಟು ಆಮೇಲೆ ವಿಮಾನದಲ್ಲಿ ಕೂತ್ಕೊಂಡು ಸ್ವರ್ಗಕ್ಕೆ ಹೋದನಂತೆ, ನಿಜವಾದ ಸ್ವರ್ಗಕ್ಕೆ.
ಅಲ್ಲಿ ಭೀಮ, ಅರ್ಜುನ ಎಲ್ಲರೂ ಕೂಡ ಇದ್ದಾರೆ, ಇಂದ್ರದೇವರು ಎಲ್ಲರೂ ಇದ್ರು. ಆ ಸ್ವರ್ಗಕ್ಕೆ ಹೋದ. ಅವರಿನ್ನೂ ಮೂಲ ರೂಪಕ್ಕೆ ಸೇರಿದ್ದಿಲ್ಲಂತೆ. ಯಾಕೆ ಅಂತಂದ್ರೆ ಸ್ವಲ್ಪ ಪ್ರಾರಬ್ಧ ಇತ್ತು, ಮೂಲ ರೂಪಕ್ಕೆ ಸೇರಿದ್ದಿಲ್ಲ. ಇವನು ಕೂಡ ಧರ್ಮರಾಜನು ಹೋಗಿ ಅಲ್ಲೇ ತಾನು ಆ ಸ್ವರ್ಗದಲ್ಲಿ ತನ್ನ ರೂಪದಿಂದಲೇ ಮೂಲ ರೂಪಕ್ಕೆ ಸೇರದೇನೆ ಅಲ್ಲೇ ವಾಸವಾಗಿದ್ದ. ಈ ರೀತಿ ಇವರೆಲ್ಲ ಸ್ವರ್ಗಾರೋಹಣ ಮಾಡಿದ ಮೇಲೆ 4300 ವರ್ಷಗಳ ಆಯ್ತು. ಕಲಿಯುಗ ಪ್ರಾರಂಭ ಆಯಿತು. ಆಮೇಲೆ 4300 ವರ್ಷ ಆಯ್ತು. 4300 ವರ್ಷದ ತನಕ ಇವರು ಹಾಗೇ ಇದ್ರು. ಭೀಮಸೇನ್ ದೇವರು ಅವರು ಮೂಲ ರೂಪಕ್ಕೆ ಏಕೆ ಹೊಂದಿದ್ದಿಲ್ಲ. ಆ ಪಂಚಪಾಂಡವರಲ್ಲಿ ಭೀಮಸೇನ್ ದೇವರು 4300 ವರ್ಷ ಆದ ಮೇಲೆ, ಕಲಿಯುಗದಲ್ಲಿ 4300 ವರ್ಷ ಆದ ಮೇಲೆ ಈ ಭೂಮಿಗೆ ಮತ್ತೆ ಬಂದಿದ್ದಾರಂತೆ. ಭೀಮಸೇನ್ ದೇವರೇ ಬಂದ್ರು, ಮೂಲ ರೂಪಕ್ಕೆ ಹೊಂದದೇನೆ, ಐಕ್ಯ ಹೊಂದದೇನೆ ಬಂದ್ರು. ಅವರೇ ಶ್ರೀಮದ್ ಆಚಾರ್ಯರಾಗಿ ಚತುಸ್ಸಹಸ್ರೇ ತ್ರಿಶತೋತ್ತರೇ ಗತೆ ಸಂವತ್ಸರಾಣಾಂತು ಗತೆ ಕೆಲವು ಯುಗೆ ಅಂತ ಭೂಮಿಗೆ ಬಂದು ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ, ಯಾರ್ಯಾರು ಆ ದೈತ್ಯರೇನಿದ್ರು ಅವರೂ ಕೂಡ ಭೂಮಿಯಲ್ಲಿ ಹುಟ್ಟಿದ್ರಂತೆ. ಮೂಲ ರೂಪಕ್ಕೆ ಐಕ್ಯ ಹೊಂದದೆ, ತಮಸ್ಸಿಗೂ ಬೀಳದೇನೆ ಆ ವೀರ ಸ್ವರ್ಗದಲ್ಲೇ ಇದ್ದು 4300 ವರ್ಷ ಇದ್ದು ಆ ಪ್ರಾರಬ್ಧ ಪುಣ್ಯ ಅನುಭವಿಸಿ ಆಮೇಲೆ ಅವರು ಭೂಮಿಯಲ್ಲಿ ಹುಟ್ಟಿದ್ರಂತೆ. ಭೂಮಿಯಲ್ಲಿ ಹುಟ್ಟಿ ಕೃಷ್ಣನ ದ್ವೇಷ ಮಾಡಬೇಕು, ದ್ರೌಪದಿ ದ್ರೋಹ ಮಾಡಬೇಕು, ವೇದವನ್ನ ಕೆಡಿಸಬೇಕು ಅಂತ ಹೇಳಿ ವೇದಕ್ಕೆಲ್ಲ ಅಪವ್ಯಾಖ್ಯಾನ ಮಾಡಿ ವೇದ ನಿಂದೆ ಮಾಡ್ತಾ ಆ ದೈತ್ಯರೆಲ್ಲ ಮತ್ತೆ ಹುಟ್ಟಿದ್ರು. ಅದೇ ಸಂದರ್ಭದಲ್ಲಿ ಶ್ರೀಮದ್ ಭೀಮಸೇನ್ ದೇವರು ಕೂಡ ಮತ್ತೆ ಪುನಃ ಭೂಮಿಗೆ ಬಂದಿದ್ದಾರೆ. ಭೀಮೀತನು ಅಂತಾರೆ. ಭೀಮಸೇನ್ ದೇವರೇ ಬಂದ್ರು ಮಧ್ವಾಚಾರ್ಯರಾಗಿ ಅಂತ ಬಂದು ದೈತ್ಯೇರ್ ನಿಗೂಢಂ ಹರಿತತ್ವಮಾಹ, ಆ ದೈತ್ಯರೇನು ವೀರಸ್ವರ್ಗದಲ್ಲಿದ್ದವರು ಬಂದು ಹರಿತತ್ವವನ್ನು ಮುಚ್ಚಿಟ್ಟಿದ್ರು, ಅದನ್ನು ಪುನಃ ತೆಗೆದಿಡ್ಲಿಕ್ಕೆ ಎಲ್ಲ ಸಜ್ಜನರಿಗೆ ಅದನ್ನು ತಿಳಿಸಲಿಕ್ಕೆ ಬಂದವರು ಶ್ರೀಮನ್ ಮಧ್ವಾಚಾರ್ಯ. ಚತುಸ್ಸಹಸ್ರೇ ತ್ರಿಶತೋತ್ತರೇ ಗತೆ ಸಂವತ್ಸರಾಣಾಂತು ಕಲೌ ಪೃಥಿವ್ಯಾಂ ಜಾತಃ ಪುನರ್ವಿಪ್ರತನು ಸ ಭೀಮೋ ದೈತ್ಯೈರ್ನಿಗೂಢಂ ಹರಿತತ್ವಮಾಹ ತದೈವ ಕೃಷ್ಣಾಪಿ ಭುವಿ ಪ್ರಜಾತ. ಯಾವಾಗ ಭೀಮಸೇನ್ ದೇವರು ಆನಂದ ತೀರ್ಥ ಮುನಿಗಳಾಗಿ ಭೂಮಿಗೆ ಬಂದ್ರು, ದ್ರೌಪದಿ ದೇವಿಯರು ಕೂಡ ಭೂಮಿಗೆ ಬಂದ್ರಂತೆ. ದ್ರೌಪದಿ ದೇವಿಯರು ಭೂಮಿಯಲ್ಲಿ ಅವತಾರ ಮಾಡಿದ್ರಂತೆ. ತದೈವ ಕೃಷ್ಣಾಪಿ ಭುವಿ ಪ್ರಜಾತ ಬಂದು ದೈತ್ಯರನ್ನೆಲ್ಲ ಅಂಧಂತಮಸ್ಸಲ್ಲಿ ಬೀಳಿಸುವ ಕೆಲಸ ಅವರು ಮಾಡಿದ್ದಾರೆ. ಅರ್ಜುನಾದಿಗಳೆಲ್ಲರೂ ಅವರೂ ಕೂಡ ಒಂದೊಂದು ಅಂಶದಿಂದ ಹೊಂದಿದ್ದಾರೆ. ಆದ್ರೆ ಆಚಾರ್ಯರು ಅಷ್ಟು ಸ್ಫುಟವಾಗಿ ಅದನ್ನು ಹೇಳಿಲ್ಲ ತಾತ್ಪರ್ಯ ನಿರ್ಣಯದಲ್ಲಿ. ಅವರೆಲ್ಲರೂ ಕೂಡ ಬಂದು ಹೇಗೆ ವಾಯುದೇವರು ಹನುಮಂತನಾಗಿ ಬಂದಾಗ ಹನುಮಂತನ ಪರಿವಾರದವರೆಲ್ಲ ದೇವತೆಗಳಾಗಿದ್ರು, ಅದೇ ವಾಯುದೇವರು ಭೀಮನಾಗಿ ಬಂದಾಗ ಭೀಮನ ಪರಿವಾರದವರು ದೇವತೆಗಳಾಗಿದ್ರು. ಭೀಮಸೇನ್ ದೇವರು ಆನಂದ ತೀರ್ಥರಾಗಿ ಬಂದಾಗ ಅವರ ಪರಿವಾರದವರು ಕೂಡ ದೇವತೆಗಳೇ ಬಂದಿದ್ದಾರೆ. ಅರ್ಜುನಾದಿಗಳು ಟೀಕಾಕೃತ್ಪಾದರು ಮೊದಲಾಗಿ ಬಂದು ತಮ್ಮ ತಮ್ಮ ಸೇವೆಯನ್ನು ಮಾಡಿದ್ರು. ಸ್ವೀಯಂ ಪರಾಂತೇತು ವಿಮುಕ್ತಿಮಾಪ್ನುಯು, ಮತ್ತೆ ಪುನಃ ತಮ್ಮ ಲೋಕಕ್ಕೆ ಹೋಗಿ ಮುಂದೆ ಅವರು ಕೂಡ ಪರಾಂತ ಕಾಲದಲ್ಲಿ ಬ್ರಹ್ಮದೇವರ ಮೋಕ್ಷ ಕಾಲದಲ್ಲಿ ಅವರು ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಕ್ಕಂಥವ್ರು. ಹೀಗೆ ಶ್ರೀಮದ್ ಆಚಾರ್ಯರ ಅವತಾರವನ್ನ ಆಚಾರ್ಯರೇ ತಮ್ಮ ಅವತಾರವನ್ನು ಹೇಳ್ತಾರೆ. ಹೇಳಿ ಮುಂದೆ ಆಚಾರ್ಯರು ಮಾಡಿದಂಥ ಕೆಲಸ ಏನು ಅದನ್ನು ತಾವೇ ನಿರೂಪಣೆ ಮಾಡಿಕೊಂಡಿದ್ದಾರೆ. ನಿಗೂಹಿತಂ ಯತ್ ಪುರುಷೋತ್ತಮತ್ವಂ ಸೂತ್ರೋಕ್ತಮಪ್ಯತ್ರ ಮಹಾಸುರೇಂದ್ರೈ ಜೀವೇಶ್ವರೈಕ್ಯಂ ಪ್ರವದದ್ಭಿರುಗ್ರೈರ್ವ್ಯಾಖ್ಯಾಯ ಸೂತ್ರಾಣಿ ಚಕಾರ ಚಾವಿಹಿ. ವೇದವ್ಯಾಸದೇವರು ಮಾಡಿದ ಬ್ರಹ್ಮಸೂತ್ರಗಳ ಭಾವವೆಲ್ಲ ಕೆಡಿಸಿ ಹಾಕಿಬಿಟ್ಟಿದ್ದರು ಆ ದೈತ್ಯರು ಬಂದು. ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿಧೋ ಗ್ರಂಥಮಿಮಂ ಚಕಾರ ನಾರಾಯಣೇನಾಭಿಹಿತೋ ಬದರ್ಯಾಂ ತಸ್ಯೈವ ಶಿಷ್ಯೋ ಜಗದೇಕ ಭರ್ತು. ಮಧ್ವಾಚಾರ್ಯ ಹೇಳ್ಕೊಳ್ತಾರೆ, ನಾನೊಮ್ಮೆ ಆನಂದ ತೀರ್ಥ ಮುನಿಯಾಗಿ ಭೀಮಸೇನ್ ದೇವರೇ ಅವತಾರ ಮಾಡಿದ್ರು. ಅದೇ ಆನಂದ ತೀರ್ಥ ಮುನಿ ನಾನು ಬದರಿಕಾಶ್ರಮಕ್ಕೊಮ್ಮೆ ಹೋದಾಗ ಸಣ್ಣ ಬದರಿಕಾಶ್ರಮದಿಂದ ಉತ್ತರ ಬದರಿಕಾಶ್ರಮಕ್ಕೆ ಹೋದೆ. ಅಲ್ಲಿ ನಾರಾಯಣ ಋಷಿಗಳು ಮತ್ತು ವೇದವ್ಯಾಸದೇವರು ಇಬ್ರು ಕೂಡ ನನಗೆ ಆಜ್ಞೆ ಮಾಡಿದ್ರು. ಅದರ ಪ್ರಕಾರ ಈ ಗ್ರಂಥಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ವೇದವ್ಯಾಸದೇವರ ಅನುಗ್ರಹದಿಂದಲೇನೆ ಸಕಲ ವೇದದ ಸಾರವನ್ನು ತಿಳ್ಕೊಂಡು ಪಂಚರಾತ್ರ ಅಧ್ಯಯನ ಮಾಡಿ ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಬೇರೆ ಬೇರೆ ಇತಿಹಾಸ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಯಥಾವದ್ ಅನ್ಯ ಅಪಿ ಸರ್ವ ವಿದ್ಯಾ, ಜಗತ್ತಿನಲ್ಲಿ ಎಷ್ಟೆಷ್ಟು ವಿದ್ಯೆಗಳಿದೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ಭರ್ತ್ಮಚಾರಿ, ಸಮಸ್ತ ಶಾಸ್ತ್ರಾರ್ಥ ನಿರ್ಣಯಾತ್ಮಕವಾದ ವಿಶೇಷವಾಗಿ ಮಹಾಭಾರತದ ಅರ್ಥವನ್ನ ನಿರ್ಣಯ ಮಾಡಿದಂಥ ಸರಿಯಾದ ಮಹಾಭಾರತದ ಕಥೆಯನ್ನ
ಹೇಳ್ತಕ್ಕಂಥ, ಅದರ ಮೇಲೆ ತಪ್ಪು ಕಲ್ಪನೆ ಬರದೇ ಇದ್ದ ಹಾಗೆ ಹೇಳ್ತಕ್ಕ ಈ ಗ್ರಂಥವನ್ನ ಹರಿಂ ಗುರುಂ ಪ್ರೀಣಯತಾ ಮುನೈವ, ಕೇವಲ ಹರಿಪ್ರೀತನಾಗಬೇಕು, ಗುರುಗಳಾದ ವೇದವ್ಯಾಸ ದೇವರು ಪ್ರೀತರಾಗಬೇಕು, ಅಷ್ಟೇ ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ. ಇದನ್ನು ಬಿಟ್ರೆ ಇನ್ಯಾವುದೂ ನಿರ್ಣಯ ಅನ್ನೋದಿಲ್ಲ. ಪರಮ ನಿರ್ಣಯ ಅಂದ್ರೆ ಈ ಗ್ರಂಥ ಅಂತ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಬ್ರಹ್ಮಸೂತ್ರಗಳಿಗೂ ಕೂಡ ನಾನು ಭಾಷ್ಯವನ್ನು ಬರೆದಿದ್ದೇನೆ. ವ್ಯಾಸಾಜ್ಞೆಯ ಭಾಷ್ಯವರಂ ವಿಧಾಯ, ಹಾಗೆ ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದೀನಿ. ಎಲ್ಲ ಉಪನಿಷತ್ತುಗಳು, ವೇದಗಳು ಪುರುಷೋತ್ತಮತ್ವ ಹರಿಸರ್ವೋತ್ತಮತ್ವವನ್ನೇ ಹೇಳ್ತದೆ ಅಂತ ನಾನು ತೋರಿಸಿಕೊಟ್ಟಿದ್ದೀನಿ. ತನುಸ್ತೃತಿ ಆ ಪವನಸ್ಯ ಸೇಯಂ, ಆ ಪವನನ ವಾಯುದೇವರ 3ನೇ ರೂಪವೇ ಈ ಆನಂದ ತೀರ್ಥ ಮುನಿ ಎನ್ನುವಂತಹ ನನ್ನ ರೂಪ. ಸದ್ಭಾರತಾರ್ಥ ಪ್ರತಿಪಾದನಾಯ ಗ್ರಂಥಂ ಚಕಾರೇಮ ಮುದೀರ್ಣ ವಿದ್ಯಾ ಯಸ್ಮಿನ್ ರಮಂತೆ ಹರಿಪಾದ ಭಕ್ತಾ. ಇಂಥ ಗ್ರಂಥದಲ್ಲಿ ಹರಿಪಾದ ಭಕ್ತರಾದವರು ನಿರಂತರ ಇದನ್ನೇ ಅವಲೋಕನ ಮಾಡಿಕೊಂಡು ಆನಂದ ಪಡ್ತಾ ಇರ್ತಾರೆ. ನಿಮಗೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೆ, ಏನು ಮಾಡಬೇಕು ಅಂತ ತೀರ್ಮಾನ ಆಗದೇ ಇರುವಂತಹ ಗೊಂದಲದ ಪರಿಸ್ಥಿತಿ ಬಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ತೆಗೆದು ಮಧ್ವಾಚಾರ್ಯನ ಪ್ರಾರ್ಥನೆ ಮಾಡಿಕೊಂಡು ಆ ಪುಸ್ತಕವನ್ನು ತೆಗೆದು ಬಿಟ್ರೆ ಸಾಕು. ಈ ಕಡೆ ಆ ಕಡೆ ಆ ಶ್ಲೋಕಗಳನ್ನು ನೋಡಿದಾಗ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಮಧ್ವಾಚಾರ್ಯರು ಆಜ್ಞೆ ಮಾಡ್ತಾರೆ. ಇಂಥ ರೀತಿ ನೀನು ಹೆಜ್ಜೆ ಇಡು ಅಂತ ಸೂಚನೆ ಕೊಡ್ತಾರೆ. ಆ ರೀತಿಯಾದ ಗ್ರಂಥ. ಅವ್ರು ಏನು ಮಾಡಬೇಕಾಗಿದ್ರು ಕೂಡ ನಿರ್ಣಯ ಪ್ರಶ್ನೆ ಅಂತ ಅದಕ್ಕೆ ಹೆಸರು. ತೆಗೆದು ನೋಡೋದು, ಏನು ಸೂಚನೆ ಬರ್ತದೆ ಆ ಪ್ರಕಾರ ನಡ್ಕೊಳ್ತಾ ಇದ್ರು. ಆದ್ರಿಂದ ಬಹಳ ಯಶಸ್ವಿಯಾದಂಥ ಒಂದು ಬದುಕನ್ನು ಬಾಳಿದವರು. ಅಂಥ ಗ್ರಂಥ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಗ್ರಂಥಂ ಚಕಾರೇಮ ಮುದೀರ್ಣ ವಿದ್ಯಾ ಯಸ್ಮಿನ್ ರಮಂತೆ ಹರಿಪಾದ ಭಕ್ತಾ. ಭಗವದ್ಭಕ್ತರಿಗೆಲ್ಲ ತಾತ್ಪರ್ಯ ನಿರ್ಣಯ ಅಂತಂದ್ರೆ ಮಧ್ವಾಚಾರ್ಯರ ಮತ್ತೊಂದು ಪ್ರತಿರೂಪ ಅಂತ ಭಾವಿಸಿದ್ದಾರೆ. ಅಂಥ ಶ್ರೇಷ್ಠವಾದ ಗ್ರಂಥ ಇದು. ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಣಃ ನಿರ್ಯದೀಂ ಬುಧ್ನಾನ್ ಮಹಿಷಸ್ಯ ವರ್ಪಸ ಈಶಾನಾಸಶ್ಯವಸ ಅಕ್ರಂತ ಸೂರಯಃ ಯದಿ ಮನು ಪ್ರತಿಭೋ ಮಧ್ವ ಆಧವೆ ಗುಹಾಸಂತಂ ಮಾತರಿಶ್ವ ಮಥಾಯತಿ. ಯಾರ ಹೆಸರು ಕೂಡ ವೇದದಲ್ಲಿಲ್ಲ. ಮಧ್ವ ಅನ್ನೋ ಹೆಸರು ವೇದದಲ್ಲಿ ಕಂಡು ಬರ್ತಾ ಇದೆ. ಯದಿ ಮನು ಪ್ರತಿಭೋ ಮಧ್ವ ಆಧವೆ ಗುಹಾಸಂತಂ ಮಾತರಿಶ್ವ ಮಥಾಯತಿ. ಮಾತರಿಶ್ವ ಅನ್ನುವಂಥ ಮಧ್ವಾಚಾರ್ಯರು ಅಂದರೆ ವಾಯುದೇವರ ಅಂಶ ಸಂಭೂತರಾದ ಮಧ್ವರು ಎಲ್ಲ ತತ್ವಜ್ಞಾನವನ್ನು ಜಗತ್ತಿಗೆ ಕೊಟ್ಟವರು ಅಂತ ಬಳಿತಾ ಸೂಕ್ತ ಹೇಳ್ತದೆ. ಇತ್ಯಾದಿ ವಾಕ್ಯೋಕ್ತಮಿದಂ ಸಮಸ್ತಂ ತಥಾ ಪುರಾಣೇಷು ಚ ಪಂಚರಾತ್ರೆ ಅತ್ರೋದಿತಾ ಯಾಶ್ಚ ಕಥಾ ಸಮಸ್ತಾ ವೇದೇತಿಹಾಸಾದಿ ವಿನಿರ್ಣಯೋಕ್ತಾ. ಹೀಗೆ ನಾನು ಯಾರು ಅನ್ನೋದನ್ನು ಕೂಡ ನಾನು ಹೇಳ್ಕೊಂಡೆ. ಅದು ವೇದದಲ್ಲಿರುವಂತಹ ಮಾತು. ನನ್ನ ಸ್ವರೂಪ ಏನು ಅನ್ನೋದು ವೇದದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ನಾನೇನು ಕೊಚ್ಚಿಕೊಂಡದ್ದಲ್ಲ, ಹೇಳ್ಕೊಂಡದ್ದಲ್ಲ, ವೇದದಲ್ಲಿದೆ. ಮತ್ತು ಈ ಗ್ರಂಥದಲ್ಲಿ ಹೇಳಿದ ನಿರ್ಣಯವೂ ಕೂಡ ಪಂಚರಾತ್ರ ಪುರಾಣಗಳಲ್ಲಿ ಅಲ್ಲಲ್ಲಿ ಬಂದಿರೋದು. ಸರಿಯಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಆ ಯೋಗ್ಯತೆ ಯಾರಿಗೂ ಇಲ್ಲ. ನಾನು ಪೂರ್ಣ ಪ್ರಜ್ಞ, ಆ ಯೋಗ್ಯತೆ ನನಗಿದೆ. ಮೇಲಾಗಿ ವೇದವ್ಯಾಸ ದೇವರು ಉಪದೇಶ ಮಾಡಿದ್ದಾರೆ. ನಾನೂ ಕೂಡ ಆಮೂಲಾಗ್ರ ಭಾರತ ದೇಶದಲ್ಲಿ ಸಂಚಾರ ಮಾಡಿ, ಆಸೇತು ಹಿಮಾಚಲ ಸಂಚಾರ ಮಾಡಿ, ಎಲ್ಲಾ ದೇಶ ಹೋಗಿ ಎಲ್ಲಾ ಊರಿನ ಗ್ರಂಥಾಲಯಗಳಲ್ಲಿರೋ ಮಹಾಭಾರತ ಪ್ರತಿಗಳನ್ನು ತೆಗೆದು ಶೋಧನೆ ಮಾಡಿದ ಗ್ರಂಥ ಅಂತ ಹೇಳಿದ್ದಾರೆ. ತಸ್ಮಾದಯಂ ಗ್ರಂಥವರೋಖಿಲೋರು ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು. ಈ ತಾತ್ಪರ್ಯ ನಿರ್ಣಯ ಅನ್ನೋ ಗ್ರಂಥವೇ ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥ ಗ್ರಂಥ ಈ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಎಲ್ಲದಕ್ಕಿಂತ ಹೆಚ್ಚು ಇದನ್ನೆಲ್ಲ ಏನೇನು ಸಿಗ್ತದೆ ಅಂತ ಏನ್ ಹೇಳೋದು. ನಾರಾಯಣ ಪ್ರೀತಿ ಮುಪೈತ್ಯತೋಲಂ, ಚೆನ್ನಾಗಿ ಶ್ರೀಹರಿ ಪ್ರೀತನಾಗ್ತಾನೆ ಈ ಗ್ರಂಥದಿಂದ ಅಂತ ಹೇಳ್ತಾ ಕೊನೆ ಶ್ಲೋಕ. ಯಸ್ಯತ್ರೀಣ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಚ್ಛೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇ ತದಮುನಾ ಗ್ರಂಥಃ ಕೃತಃ ಕೇಶವೇ. ವಾಯುದೇವರು 3 ಅವತಾರ ತಾಳಿದರು. ಮೊದಲನೇ ಅವತಾರದಲ್ಲಿ ರಾಮದೇವರು ಏನ್ ಸಂದೇಶ ಹೇಳಿದ್ರು ಅದನ್ನ ತಗೊಂಡು ಹೋಗಿ ಸೀತಾದೇವಿಗೆ ಮುಟ್ಟಿಸಿ ಸೀತಾ ಸಂದೇಶವನ್ನ ರಾಮನಿಗೆ ಮುಟ್ಟಿಸಿದ ಕಾರ್ಯ. ಎರಡನೇ ಅವತಾರ ಭೀಮಾವತಾರದಲ್ಲಿ ಮಾಡಿದ್ದೇನು ಅಂತಂದ್ರೆ ಪೃಚ್ಛೋ ದ್ವಿತೀಯಂ ವಪುಃ, ಕೌರವ ಸೈನ್ಯವನ್ನ ನಾಶ ಮಾಡಿದಂತಹ ಕೆಲಸ ಭೀಮಸೇನ ದೇವರು ಮಾಡಿದರು.
ಅದೇ ರೀತಿಯಾಗಿ ಅದೇ ಮಟ್ಟದ ಒಂದು ಕೆಲಸ 3ನೇ ರೂಪ ಮಾಡಿದ್ದೇನು ಅಂತಂದ್ರೆ ತಾತ್ಪರ್ಯನಿರ್ಣಯ ಅನ್ನೋ ಗ್ರಂಥವನ್ನು ರಚನೆ ಮಾಡಿ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಒಂದು ಕಾರ್ಯ 3ನೇ ರೂಪ ಇದು ಮಾಡಿದೆ ಅಂತ ಹೇಳಿ ಭಗವಂತನ ಪಾದಕ್ಕೆ ಈ ಗ್ರಂಥವನ್ನು ಅರ್ಪಣೆ ಮಾಡಿ ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಸರ್ವಗುಣ ಪರಿಪೂರ್ಣನಾದ ಸಕಲ ದೋಷ ರಹಿತನಾದಂಥ ಸದಾ ಪ್ರೀತನಾದ ನನ್ನ ಮೇಲೆ ವಿಶೇಷ ಪ್ರೀತನಾದ ಪರಮಾತ್ಮ ಈ ಗ್ರಂಥದಿಂದ ಇನ್ನಷ್ಟು ಪ್ರೀತನಾಗಲಿ ಅಂತ ಶ್ರೀ ಹರಯೇ ನಮಃ ಅಂತ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ 2 ಗ್ರಂಥಗಳ ಅನುವಾದವನ್ನ ಮುಕ್ತಾಯ ಮಾಡಿದ್ದೇವೆ. ಆ ಭಗವಂತ ಸರ್ವತೋಮುಖವಾದ ಶ್ರೇಯಸ್ಸನ್ನ ನಿಮಗೆ ಮಾಡಲಿ ಅಂತ ಪದೇ ಪದೇ ಅದನ್ನೇ ಪ್ರಾರ್ಥನೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.